ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆ 2023-24 ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಈಗ ಆಲ್ರೆಡಿ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಕ್ಕಳ ನಿಮ್ಮ ಜೊತೆ ಡಿಸ್ಕಷನ್ ಅನ್ನು ಮಾಡಿದ್ದೀನಿ. ಸೊ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯು ಸಹ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಒಟ್ಟಾರೆ 50 ಅಂಕಗಳಿರ್ತವೆ ಮಕ್ಕಳ. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ. 16 ಪ್ರಶ್ನೆಗಳಿರ್ತವೆ. ಫಸ್ಟ್ ಕ್ವಶನ್, ದೇಶಿ ಪ್ರದೇಶ ಸಾಹಿತ್ಯಕ್ಕೆ ಒಂದು ಉತ್ತಮ ಉದಾಹರಣೆ. ಸೊ ದೇಶೀಯ ಸಾಹಿತ್ಯಕ್ಕೆ ಬಂದಾಗ ಸೊ ಇವ್ಯಾವು ನಮ್ಮ ದೇಶೀಯ ಸಾಹಿತ್ಯಗಳೆಲ್ಲ, ದೀಪವಂಶ ಮತ್ತು ಮಹಾವಂಶ ಇದು ದೇಶೀಯ ಸಾಹಿತ್ಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಹೇಳಿಕೆ ಎ, ಚಾಲುಕ್ಯರ ಚಾಲುಕ್ಯ ಶೈಲಿ ಎಂಬ ವಿಶಿಷ್ಟ ಶಿಲ್ಪಕಲಾ ಶೈಲಿಯನ್ನು ಭಾರತೀಯ ವಾಸ್ತುಶಿಲ್ಪದಲ್ಲಿ ಪರಿಚಯಿಸಿದವರು. ಪ್ರತಿಪಾದನೆ ಎ. ಆರ್. ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲುಗಳಲ್ಲಿ ಐಹೊಳೆಯು ಒಂದಾಗಿದೆ. ಸೊ ಇದರಲ್ಲಿ ಯಾವ ಹೇಳಿಕೆ ಮತ್ತು ಇದು ಸರಿಯಾಗಿದೆ ನೀವು ನೋಡಬೇಕು. ಸೊ ಹೇಳಿಕೆ ಎ ತಪ್ಪು, ಪ್ರತಿಪಾದನೆ ಆರ್ ಸರಿ. ಆ್ಯಕ್ಚುಲಿ ಇಲ್ಲಿ ಹೇಳಿಕೆ ಎ ಮತ್ತು ಪ್ರತಿಪಾದನೆ ಎರಡೂ ಸಹ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 3, ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದ ವೇದ ಅದು ಋಗ್ವೇದ ಆಗಿರುತ್ತೆ. ಆಪ್ಷನ್ ಸಿ ಋಗ್ವೇದ ಇಸ್ ದ ರೈಟ್ ಆನ್ಸರ್. 4ನೇ ಪ್ರಶ್ನೆ, ಬ್ಯಾಬಿಲೋನಿಯಾದ ಉತ್ತರ ಭಾಗವನ್ನು ಅಕಡ್ ಎಂದು ಕರೆಯುತ್ತಾರೆ. ದಕ್ಷಿಣ ಭಾಗವನ್ನು ಏನಂತ ಕರೀತಾರೆ? ಸೊ ದಕ್ಷಿಣ ಭಾಗವನ್ನು ಸುಮೇರ್ ಅಂತ ಹೇಳಿ ಕರೀತಾರೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ, ಶಾಸನಗಳ ಪಿತಾಮಹ ಎಂದು ಕರೆಯಲ್ಪಡುವ ರಾಜ ಚಂದ್ರಗುಪ್ತ ಮೌರ್ಯ, ಅಶೋಕ, ಬಿಂದುಸಾರ, ಕನಿಷ್ಕ. ಸೊ ಅವನು ಹೆಚ್ಚು ಶಾಸನಗಳ ಪಿತಾಮಹ ಅಂತ ಕರೆಯುವಂಥದ್ದೇ ಅಶೋಕನನ್ನ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6ನೇ ಪ್ರಶ್ನೆ, ಏಕಪೌರತ್ವವನ್ನು ಹೊಂದಿರುವ ರಾಷ್ಟ್ರ ಯಾವುದು ಅಂತ ಕೇಳಿದ್ದಾರೆ. ಸೊ ಇವ್ಯಾವು ಏಕಪೌರತ್ವ, ಸ್ವಿಟ್ಜರ್ಲ್ಯಾಂಡ್, ಕೆನಡಾ, ಅಮೇರಿಕ ಇವ್ಯಾವು ಏಕಪೌರತ್ವ ಹೊಂದಿಲ್ಲ. ಭಾರತ ಮಾತ್ರ ಏಕಪೌರತ್ವ ಹೊಂದಿರುವಂತಹ ರಾಷ್ಟ್ರ ಆಗಿದೆ. ಹಾಗಾಗಿ ಆಪ್ಷನ್ ಎ ಭಾರತ ಸರಿಯಾದ ಉತ್ತರ. 7ನೇ ಪ್ರಶ್ನೆ, ಮತದಾನದ ಕನಿಷ್ಠ ವಯಸ್ಸನ್ನು 21 ವರ್ಷಗಳಿಂದ 18 ವರ್ಷಕ್ಕೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? ಸೊ ಯಾವುದಪ್ಪ ಅಂತೇಳಿ, ಮುಂಚೆ 21 ವರ್ಷ ಇತ್ತು, ಅದನ್ನು 18 ವರ್ಷಕ್ಕೆ ಸಂವಿಧಾನ ಏನು ಮಾಡುತ್ತೆ, ತಿದ್ದುಪಡಿ ಮಾಡುತ್ತೆ. ಅದು ಯಾವ ತಿದ್ದುಪಡಿ ಅಂದರೆ ಆಪ್ಷನ್ ಸಿ ನಲ್ಲಿ ಕೊಟ್ಟಿರುವಂತಹ 61ನೇ ತಿದ್ದುಪಡಿ ಪ್ರಕಾರ ಅದನ್ನು 18 ವರ್ಷಕ್ಕೆ ಇಳಿಸಲಾಯಿತು. ನೆಕ್ಸ್ಟ್ 8ನೇ ಪ್ರಶ್ನೆ, ಕುಟುಂಬ ಒಂದು ಏನದು? ಕುಟುಂಬ ಒಂದು ಸಾಮಾಜಿಕ ಸಂಸ್ಥೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 9ನೇ ಪ್ರಶ್ನೆ, ಸಮಾಜವನ್ನು ಅಧ್ಯಯನ ಮಾಡುವಂತಹ ವಿಜ್ಞಾನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಯಾರು? ಸೊ ಸಮಾಜವನ್ನೇ ಅಧ್ಯಯನ ಮಾಡುವ ವಿಜ್ಞಾನ ಅಂತ ಹೇಳಿದವರು ಅಗಸ್ಟ್ ಕಾಮ್ಟೆ. ಹಾಗಾಗಿ ಅಗಸ್ಟ್ ಕಾಮ್ಟೆ ಇಸ್ ದ ರೈಟ್ ಆನ್ಸರ್. 10ನೇ ಪ್ರಶ್ನೆ, ಮಿಸ್ಟ್ರೇಲ್ ಇದಕ್ಕೆ ಉತ್ತಮ ಉದಾಹರಣೆ. ಸೊ ಮಿಸ್ಟ್ರೇಲ್ ಅಂತ ಹೇಳಿದರೆ ಅವು ಸ್ಥಳೀಯ ಮಾರುತಗಳಾಗಿರ್ತವೆ, ಅದನ್ನು ನಾವು ಮಿಸ್ಟ್ರೇಲ್ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಕೊಟ್ಟಿರೋ 4 ಆಪ್ಷನಲ್ಲಿ ಮಿಸ್ಟ್ರೇಲ್ ಸ್ಥಳೀಯ ಮಾರುತಗಳು ಅಂತ ಹೇಳ್ಬೋದು. ನೆಕ್ಸ್ಟ್ 11ನೇ ಪ್ರಶ್ನೆ, ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗಿರುವ ಉಪ್ಪಿನ ಅಂಶಗಳ ಪ್ರಮಾಣವನ್ನು ಹೀಗೆ ಕರೆಯುತ್ತಾರೆ? ಕಲ್ಲುಪ್ಪು, ಲವಣತೆ, ಪ್ರವಾಹ, ಖನಿಜ. ಸೊ ಅದನ್ನು ಲವಣತೆ ಅಂತ ಹೇಳಿ ಕರಿತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 12ನೇ ಪ್ರಶ್ನೆ, ಸೂರ್ಯನಿಂದ ಪ್ರಸರಿಸುವಂತಹ ಅತ್ಯಂತ ಅಪಾಯಕಾರಿಯಾದ ಕಿರಣ ಯಾವುದು ಅಂತ ಕೇಳಿದರೆ ಅದು ಅತಿ ನೇರಳಾತೀತ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 13ನೇ ಪ್ರಶ್ನೆ, ರಾಜಣ್ಣನು ತನ್ನಲ್ಲಿರುವ ಪೆನ್ನನ್ನು ರಾಮನಿಗೆ ಕೊಟ್ಟು ಅವನಿಂದ ಹಣ್ಣನ್ನು ಪಡೆದನು. ಇದು ಒಂದು ಏನು? ವಿತರಣಾ ಚಟುವಟಿಕೆ, ವಿನಿಮಯ ಚಟುವಟಿಕೆ, ಅನುಭೋಗಿ, ಉದ್ಬೋಧನೆ. ಸೊ ಅಲ್ಲೇ ಅರ್ಥ ಮಾಡ್ಕೊಳ್ಳಿ, ಪೆನ್ನನ್ನು ಕೊಟ್ಟು ಹಣ್ಣನ್ನು ತಗೊಳ್ತಾನೆ. ಹಾಗಾಗಿ ಅಲ್ಲಿ ಏನು ಮಾಡ್ತಾ ಇದ್ದಾನೆ? ಪರಸ್ಪರ ವಿನಿಮಯ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಆಪ್ಷನ್ ಬಿ ವಿನಿಮಯ ಸರಿಯಾದ ಉತ್ತರ. ನೆಕ್ಸ್ಟ್ 14ನೇ ಪ್ರಶ್ನೆ, ಒಂದು ರಾಷ್ಟ್ರದ ಒಂದು ವರ್ಷದ ಅವಧಿಯ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ಏನಂತ ಹೇಳಿ ಕರಿತೀವಿ? ರಾಷ್ಟ್ರೀಯ ವರಮಾನ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಈ ಕಾನ್ಸೆಪ್ಟನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಮಾಡಿರೋ 2 ಪೇಪರಲ್ಲೂ ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಇದೆ. 15ನೇ ಪ್ರಶ್ನೆ, ಪಾಲುಗಾರಿಕೆ ಸಂಸ್ಥೆಗಳ ನೋಂದಣಿಗೆ ಅವಕಾಶ ನೀಡುವ ಕಾಯ್ದೆ ಯಾವುದು ಅಂತ ಕೇಳಿದರೆ ಅದು ಆಪ್ಷನ್ ಎ 1932ರ ಕಾಯ್ದೆ.
16ನೇ ಪ್ರಶ್ನೆ, ಸಹಕಾರಿ ಸಂಘಗಳನ್ನು ರಚಿಸಲು ಇರಬೇಕಾದಂತಹ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಸೊ ಒಂದು ಸಂಘವನ್ನು ರಚಿಸಬೇಕು ಅಂದರೆ ಅಲ್ಲಿ 10 ಸದಸ್ಯರು ಇರಲೇಬೇಕು. ಹಾಗಾಗಿ ಆಪ್ಷನ್ ಬಿ 10 ಸರಿಯಾದ ಉತ್ತರ. ಇದಿಷ್ಟು ಮಕ್ಕಳ ನಿಮಗೆ MCQನಲ್ಲಿ ಅಂದರೆ ಆಪ್ಷನ್ಸ್ ಕೊಟ್ಟು ಬರೆಯುವಂತಹ ಪ್ರಶ್ನೆಗಳಾಗಿದ್ರೆ, ನೆಕ್ಸ್ಟ್ ನಿಮಗೆ ಸೆಕೆಂಡ್ ಮೇನಿಗೆ ಬಂದರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 4 ಪ್ರಶ್ನೆಗಳಿರ್ತವೆ. 17ನೇ ಪ್ರಶ್ನೆ, ಆಧಾರಗಳು ಎಂದರೇನು? ಆಧಾರಗಳು ಎಂದರೆ ಗತಿಸಿ ಹೋದ ಘಟನೆಗಳ ಬಗ್ಗೆ ತಿಳಿಯಲು ಸಹಾಯಕವಾದ ಸಾಮಗ್ರಿಗಳನ್ನು ಆಧಾರಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ 18ನೇ ಪ್ರಶ್ನೆ, ಶ್ರೀ ಕವಿರಾಜ ಮಾರ್ಗ ಕೃತಿಯನ್ನು ರಚಿಸಿದವರು ಯಾರು? ಸೊ ಕವಿರಾಜ ಮಾರ್ಗವನ್ನು ರಚಿಸಿದವರು ಶ್ರೀ ವಿಜಯ. ನೆಕ್ಸ್ಟ್ 19ನೇ ಪ್ರಶ್ನೆ, ಪಶುಪಾಲನಾ ಸಮಾಜ ಎಂದರೆ ಏನು? ಸೊ ಪಶುಪಾಲನಾ ಸಮಾಜ ಅಂದರೆ ತಮ್ಮ ಜೀವನಾಧಾರಕ್ಕೆ ಪೂರಕವಾಗಿ ಪಶುಗಳನ್ನು ಇಂಡಾಗಿ ಸಾಕುವಂತಹ ಸಮಾಜಕ್ಕೆ ನಾವು ಪಶುಪಾಲನಾ ಸಮಾಜ ಅಂತ ಹೇಳಿ ಕರಿತೀವಿ. ಇದಿಷ್ಟು ಆನ್ಸರನ್ನು ಬರೀಬೇಕು ಮಕ್ಕಳ. ನೆಕ್ಸ್ಟ್ 21ನೇ ಪ್ರಶ್ನೆ, ಪೂರೈಕೆ ಎಂದರೆ ಏನು? ಸೊ ಪೂರೈಕೆ ಅಂದರೆ ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಯಲ್ಲಿ ಮಾರಾಟಕ್ಕಾಗಿ ಸಿದ್ಧವಾಗಿರುವಂತಹ ಸರಕು ಸೇವೆಗಳ ಪ್ರಮಾಣವೇ ಪೂರೈಕೆ ಆಗಿರುತ್ತೆ. ಇದಿಷ್ಟು ಮಕ್ಕಳ ನಿಮಗೆ 1 ಅಂಕದ ಪ್ರಶ್ನೆಗಳಾದರೆ, ನೆಕ್ಸ್ಟ್ 3rd ಮೇನಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತದೆ. 21ನೇ ಪ್ರಶ್ನೆ, ಸಿಂಧೂ ನಾಗರಿಕತೆಯ ನಗರ ಯೋಜನೆಯ ಬಗ್ಗೆ ತಿಳಿಸಿ. ಸೊ ಸಿಂಧೂ ಬಯಲಿನ ನಾಗರಿಕತೆಯ ನಗರವು ಪೂರ್ವದಲ್ಲಿ ವಿಶಾಲವಾಗಿದ್ದು, ಪಶ್ಚಿಮ ಭಾಗವು ಕಿರಿದಾಗಿದ್ದು, ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಿದ್ದು ಭದ್ರವಾದ ಕೋಟೆಯಂತೆ ಇರುತ್ತೆ. 22ನೇ ಪ್ರಶ್ನೆ, ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯ ಸಾಮಾಜಿಕ ಸ್ಥಿತಿ ಹೇಗಿತ್ತು? ಮಿಡ್ನಾಪುರದ ಕಮಲೆಯು 9 ವರ್ಷಗಳ ಕಾಲ ಕಾಡಿನಲ್ಲಿದ್ದು, ಆಕೆಯು ಪ್ರಾಣಿಗಳಂತೆ ಹಸಿ ಮಾಂಸವನ್ನು ತಿನ್ನುತ್ತಾ ಪಶುಗಳಂತೆ 4 ಕಾಲುಗಳಲ್ಲಿ ನಡೆಯುತ್ತಿದ್ದಳು. 23ನೇ ಪ್ರಶ್ನೆ, ಜಲಮಾಲಿನ್ಯವನ್ನು ನಿಯಂತ್ರಿಸಲು ಕೈಗೊಳ್ಳಬಹುದಾದ ಕ್ರಮಗಳನ್ನು ವಿವರಿಸಿ. ಸೊ ಕಲುಷಿತ ನೀರನ್ನು ನದಿಗೆ ಸೇರಿಸದಂತೆ ಕ್ರಮ ವಹಿಸಬೇಕು. ಕಲುಷಿತ ನೀರನ್ನು ಪುನಃ ಶುದ್ಧಗೊಳಿಸಿ ಪ್ರಯೋಗ ಸಾಧ್ಯತೆ ಮಾಡಬೇಕು. ನೆಕ್ಸ್ಟ್, ಸರ್ಕಾರವು ಮಾಲಿನ್ಯವನ್ನು ತಡೆಯುವಲ್ಲಿ ಸರಿಯಾದ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಪ್ಲಾಸ್ಟಿಕ್ಗಳನ್ನು ನದಿ ಸಾಗರಗಳಿಗೆ ಹಾಕಬಾರದು. ಅವುಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡುವ ಕ್ರಮವನ್ನು ವಹಿಸಬೇಕು. ನೆಕ್ಸ್ಟ್ 24ನೇ ಪ್ರಶ್ನೆ, ಮಾರುತಗಳ 4 ಪ್ರಮುಖ ವಿಧಗಳನ್ನು ಹೆಸರಿಸಿ. ಸೊ ನಿರಂತರ ಮಾರುತ, ಋತುಮಾನದ ಮಾರುತ, ಸ್ಥಳೀಯ ಮಾರುತ, ಆವರ್ತ ಪ್ರತ್ಯಾವರ್ತ ಮಾರುತಗಳು, ಇವು 4 ವಿಧಗಳಿರ್ತವೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಭಾರತದಲ್ಲಿ ಪೌರತ್ವವನ್ನು ಪಡೆಯುವ ವಿಧಾನಗಳನ್ನು ಬರೆಯಿರಿ. ಸೊ ಒಂದು ಜನನ ಸ್ಥಾನ, ಇನ್ನೊಂದು ದೇಶೀಕರಣ. ಸೊ ಇದಿದ್ರೆ ನಾವು ಪೌರತ್ವ ಸ್ಥಾನವನ್ನು ಪಡಿಬಹುದು. ನೆಕ್ಸ್ಟ್ 26ನೇ ಪ್ರಶ್ನೆ, ಅನುಭೋಗ ಮತ್ತು ಉತ್ಪಾದನಾ ರಾಷ್ಟ್ರೀಯ ವರಮಾನದ ಮೇಲೆ ಮಹತ್ವದ ಪರಿಣಾಮ ಉಂಟು ಮಾಡುತ್ತದೆ, ಹೇಗೆ ಸಮರ್ಥಿಸಿ. ಸೊ ಯಾವ ರೀತಿ ಅಂದರೆ, ಒಂದು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಅನುಭೋಗ ಉತ್ಪಾದನೆಗಳು ಪ್ರಮುಖ ಪಾತ್ರವನ್ನು ವಹಿಸಿವೆ. ಸೊ ಅನುಭೋಗ, ಉತ್ಪಾದನೆ, ಆದಾಯ, ಬೆಲೆಗಳು, ಉದ್ಯೋಗಗಳು ಹೆಚ್ಚಿಸ್ತವೆ. ಮತ್ತು ಅದೇ ರೀತಿ ಅನುಭೋಗ ಏನು ಮಾಡ್ತದೆ ಅಂದರೆ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತೆ, ಆದಾಯವನ್ನು ಕಡಿಮೆ ಮಾಡುತ್ತೆ. ಅದೇ ರೀತಿ ಉದ್ಯೋಗ, ನಿರುದ್ಯೋಗಗಳನ್ನು ಸಹ ಸೃಷ್ಟಿ ಮಾಡುತ್ತೆ. ಹಾಗಾಗಿ ಅನುಭೋಗ ಮತ್ತು ಉತ್ಪಾದನೆಗಳೇನಾಗಿದೆ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಸೊ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳು ಮಕ್ಕಳ. ನೆಕ್ಸ್ಟ್ 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3 ರಿಂದ 4 6 ವಾಕ್ಯಗಳಲ್ಲಿ ಉತ್ತರಿಸಿ. 27ನೇ ಪ್ರಶ್ನೆ, ಗುಪ್ತರ ಕಾಲವನ್ನು ಸುವರ್ಣ ಯುಗ ಎಂದು ಕರೆಯುತ್ತಾರೆ, ಏಕೆ? ಯಾಕೆಂದರೆ ಗುಪ್ತರ ಕಾಲವನ್ನು ಸುವರ್ಣ ಯುಗ ಅನ್ನಲು ಕಾರಣ ಏನಪ್ಪ ಅಂದರೆ, ಗಣಿತ, ಖಗೋಳ, ವಿಜ್ಞಾನ, ಧರ್ಮ, ತತ್ವಶಾಸ್ತ್ರಗಳಲ್ಲಿ ಭಾರತೀಯರು ಗಣನೀಯವಾಗಿ ಸಾಧನೆಯನ್ನು ಮಾಡಿರ್ತಾರೆ. ನೆಕ್ಸ್ಟ್ 28ನೇ ಪ್ರಶ್ನೆ, ಭೂಮಿಯ ಅಂತರಾಳದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಸೊ ಇಲ್ಲಿ ನಿಮಗೆ ಚಿತ್ರ ಕಾಣಿಸ್ತಿದೆಯಲ್ಲ ಮಕ್ಕಳ, ಇದು ಭೂಮಿಯ ಅಂತರಾಳದ ಚಿತ್ರ. ಸೊ ಈ ರೀತಿ ಬರೆದು ನೀವು ಭಾಗಗಳನ್ನು ಗುರುತಿಸಿದ್ರೆ ನಿಮಗೆ 3 ಅಂಕ ಸಿಗುತ್ತೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಶ್ರಮದ ಮಹತ್ವವನ್ನು ವಿವರಿಸಿ. ಸೊ ಇದು ಶ್ರಮದ ಮಹತ್ವ ಏನಪ್ಪ ಅಂದರೆ, ಜೀವನ ಮಟ್ಟ ಉತ್ತಮಪಡಿಸಲು ಶ್ರಮ ಅಗತ್ಯ, ರಾಷ್ಟ್ರಗಳ ಅಭಿವೃದ್ಧಿ ಆಗಲು ಶ್ರಮದ ಅವಶ್ಯಕತೆ ಇದೆ, ಶ್ರಮವು ದೈಹಿಕ ಮಾನಸಿಕವಾಗಿ ಅಡಗಿರ್ತದೆ, ಶ್ರಮಕ್ಕೆ ಮೇಲು ಕೀಳು ಎಂಬ ಭಾವನೆ ಇರೋದು, ಉದ್ಯೋಗಗಳು ಸೃಷ್ಟಿಯಾಗಬೇಕಾದರೆ ಶ್ರಮ ಅಗತ್ಯವಾಗಿ ಬೇಕಾಗಿದೆ, ಶ್ರಮಕ್ಕೆ ಅಚಲ ನಂಬಿಕೆ ವಿಶ್ವಾಸ ಇರಬೇಕು. ಇದಿಷ್ಟು ಶ್ರಮದ ಮಹತ್ವ. ನೆಕ್ಸ್ಟ್ 4th ಮೇನಿಗೆ 5th ಮೇನಿಗೆ ಬಂದರೆ ಮಕ್ಕಳ 4 ಅಂಕದೊಂದು ಪ್ರಶ್ನೆ ಇರುತ್ತೆ. ಗ್ರಾಮಗಳ ಅಭಿವೃದ್ಧಿಯಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಕಾರ್ಯಗಳು ಪ್ರಮುಖವಾಗಿವೆ, ಸ್ಪಷ್ಟೀಕರಿಸಿ. ಸೊ ಇಲ್ಲಿ ನೋಡಿ,
ಗ್ರಾಮಗಳ ಅಭಿವೃದ್ಧಿಯಲ್ಲಿ ಸ್ಥಳೀಯ ಸರ್ಕಾರಗಳ ಪಾತ್ರ ಅಪಾರವಾಗಿದೆ. ಪಂಚಾಯಿತಿ ಆಸ್ತಿಯನ್ನು ರಕ್ಷಿಸಿ ಕಾಪಾಡುವುದು, ಆರೋಗ್ಯ ಕುಟುಂಬ ಕಲ್ಯಾಣ ಯೋಜನೆ ಕೈಗೊಳ್ಳುವುದು, ರಸ್ತೆ ನಿರ್ಮಾಣ, ಗೃಹ ನಿರ್ಮಾಣ, ತಮ್ಮ ಪ್ರದೇಶಗಳಲ್ಲಿ ಸ್ವಚ್ಛತೆ ಮತ್ತು ನಿರ್ಮಲೀಕರಣವನ್ನು ಕಾಪಾಡುವುದು. ಇದಿಷ್ಟು. ಮತ್ತು ಅದೇ ರೀತಿ ಇಲ್ಲಿ ಇನ್ನು 3 ಪಾಯಿಂಟ್ಸನ್ನು ಇಲ್ಲಿದೆ ಮಕ್ಕಳ. ಇದನ್ನು ನೋಡಿ ನೀವು ಬರ್ಕೊಂಡು ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಲಾಸ್ಟ್ ಮಿನ್. ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ವಿಸ್ತಾರವನ್ನು ಗುರುತಿಸಿ ಐಹೊಳೆ ಮತ್ತು ಅಜಂತ. ಇದಿಷ್ಟನ್ನು ನೀವಲ್ಲಿ ಗುರುತಿಸ್ಬೇಕಾಗುತ್ತೆ. ಸೊ ಅದು ಗುರುತಿಸಿದ್ರೆ ನಿಮಗೆ 4 ಅಂಕ ಸಿಗುತ್ತೆ ನೋಡಿ. ಸೊ ಇದು ಅಜಂತ, ಇದು ಐಹೊಳೆ. ಈ ರೀತಿ ನಕ್ಷೆಯನ್ನು ಬಿಡಿಸಿ ನೀವು ಗುರುತಿಸಿದ್ರೆ ನಿಮಗೆ 4 ಅಂಕಗಳು 5 ಅಂಕಗಳು ಸಿಗ್ತವೆ. ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕ್ವಶನ್ ಆನ್ಸರ್ಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಸೊ 2 ಪೇಪರ್ ಇರೋದ್ರಿಂದ ಪ್ರಿಪೇರ್ ಆಗಿ ಮಾಡೆಲ್ ಕ್ವಶನ್ ಪೇಪರನ್ನು ನೋಡಿ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.